ಹಾಗಾದರೆ ಇಲ್ಲೇ ನಮ್ಮ ಕೊಡುವೆ ಹೋಗಿ ಮುಗಿಸೋಣ. ನಾವು ಈ ರೂಪದಲ್ಲಿ ಹೋದೆವು ಅಂತಾದರೆ ಅವನಿಗೆ ಗೊತ್ತಾಗುತ್ತದೆ. ಹಾಗಾದ್ರೆ ಏನು ಮಾಡೋಣ? ಇದ್ದರೆ ನಾವು ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು. ಹೌದು. ನಾವೆಲ್ಲರೂ ಒಂದೊಂದು ರೂಪವನ್ನು ಧರಿಸಿದರೆ ಹೇಗೆ? ಹೌದು ಮಿತ್ರ. ಈಗ ರಾವಣನು ಸೀತೆಯನ್ನು ಕೊಲ್ಲುವುದಕ್ಕಾಗಿ ಮಾರೀಚನನ್ನು ಕಳಿಸಿದ್ದಾನೆ. ಮಾರೀಚನು ಮಾಯದ ಚಿಂತೆಯಾಗಿ ಹೋಗಿ ಸೀತೆಯನ್ನು ಮೋಸಗೊಳಿಸಿದ್ದಾನೆ. ಹೌದು. ಅಂತವರನ್ನೇ ಮೋಸ ಮಾಡಿದ ನಾವು ಈ ಚಿಕ್ಕ ಬಾಲಕರನ್ನ ಮೋಸ ಮಾಡುವುದು ನಮಗೆ ಯಾವ ಲೆಕ್ಕವೂ ಇಲ್ಲ. ಅದಕ್ಕಾಗಿ ನೀನೇನು ಮಾಡುವೆ? ದೇವರಾದ ನಾನು ಗೂಳಿ ರೂಪವನ್ನು ತಾಳುತ್ತೇನೆ. ಬದ್ಧನಾದ ನಾನು ಬದ್ಧ ಪಕ್ಷಿಯ ರೂಪವನ್ನು ಧರಿಸುತ್ತೇನೆ. ಸಕಲಾಸುರನಾದ ನಾನು ವೈದ್ಯ ರೂಪವನ್ನು ತರುತ್ತೇನೆ. ಇನ್ನು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣವೇ? ಮುಂದೆ ಗೋಗಳ ಹಿಂಡು ಹಿಂದೆ ಗೋಪಾಲರ ದಂಡು ಹಿಂದೆ ಗೋಪಾಲರ ದಂಡು ಹಿಂದೆ ಗೋಪಾಲ ದಂಡು ಚಂದವೇ ನಲಿಯುತ ಚಂದದಿ ನಲಿಯುತ ಚಂದದಿ ನಲಿಯುತ ಚಂದದಿ ನಲಿಯುತ ಬಂದನು ಕೃಷ್ಣ ಚಂದದಿ ನಲಿಯುತ ಬಂದನು ಕೃಷ್ಣ
ಓಯ್ ಓಯ್ ನಮಸ್ಕಾರ. ನಮಸ್ಕಾರ. ನಾವ್ಯಾರು ಗೊತ್ತಾಯ್ತಾ? ಇಲ್ಲಲ್ಲ, ಯಾರು? ಈ ಹುಲ್ಲುಗಾವಲಿಗೆ ಯಾರಂತ ಕೇಳಿದ್ದೀರಿ? ಯಾವ ಶುಂಠಿ ಸುಬ್ರಾಯನ ನೀನು? ಹಾಗಲ್ಲ ಸ್ವಾಮಿ, ಹಾ ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಹಾ. ಮೆಲ್ಲುವ ಹುಲ್ಲುಗಳ ಬಾಯಲ್ಲಿ ಜೊಲ್ಲು ಸುರಿಸುವ ಗೊಲ್ಲಬಲ ವಿಜಯ ಅಂದ್ರೆ ನಾನೇ ಸ್ವಾಮಿ. ದನ ಮೇಯಿಸುವವನ? ಏನ ದನ ಮೇಯಿಸುವವನ? ದನ ಮೇಯಿಸೋಣ, ಹಾ. ದನ ಮೇಯಿಸೋಣ ಹಾ. ಅನ್ಲಿಕ್ಕೆ ಹಾ. ನಾವು ದನ ಮೇಯಿಸದೇ ಇದ್ರೆ ಹಾ. ನಿಮಗೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಆಕಾಶದಿಂದ ಮನೆಗೆ ಬರ್ತದ? ಓ, ವಿಷಯ ಹೌದಲ್ವಾ? ಅದಿರಲಿ, ಹಾ. ಇವನನ್ನ ಕಾದು ಕಾದು ಸಾಕಾಗಿ ಉಂಟು. ಯಾರ? ಎಂತ? ಯಾರು ಯಾರು? ಯಾರು? ಹ್ಮ್. ಅಲ್ಲ, ಹಾ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಹಾ. ಇವನು ಮಾತು ಕೊಟ್ಟವನಿಗೆ ಸಿಗುವುದಿಲ್ಲ ಅಂತಾದ್ರೆ ಹಾ. ಇನ್ನು ಸಾಲ ಕೊಟ್ಟವನಿಗೆ ಒಂದು ಸಿಗ್ತಾನ? ಹೌದಲ್ವ? ಯಾರು? ಸಿಗ್ತಾನ? ಅಲ್ಲಿ ಯಾರಂತ ನನ್ನಲ್ಲಿ ಹೇಳ್ಬೋದಲ್ಲ? ಹ್ಮ್. ಈಗ ಯಾರು ಅಂತ ಹಾ. ನಿಮ್ಮಲ್ಲಿ ಹೇಳಿದೆ ಅಂತ ಮಾಡೋಣ. ಹಾ. ನೀವು ಅಲ್ಲಿಂದ ಎದ್ದು ಬರ್ಲಿಕ್ಕೆ ಆಗ್ತದ? ವಿಷಯ ಹೌದು. ಹಾ, ಒಂದು ವೇಳೆ ಬಂದ್ರು ಹಾ. ಓ ಅವರಿಬ್ಬರಿಗೆ ಯಾರ ಗತಿ? ಇದು ಕಮಲ ಅಲ್ವಾ? ಹಾಗಾದ್ರೆ ವಿಮಲ. ಏ ಜಲಜ, ಈಗ ಆಟ ಆಡೋದು ಬೇಡ ಕಣೆ. ಓ, ಇದು ಕೃಷ್ಣಯ್ಯ ಅಲ್ವೋ? ಹೌದು, ಹೇಗೆ ಗೊತ್ತಾಯಿತು? ಇನ್ನು ಮೃದುವಾದ ಹಸ್ತದಿಂದ ನನ್ನ ಕಣ್ಣನ್ನು ಮುಚ್ಚಿದಾಗ ಯಾವುದೋ ಹುಡುಗಿ ಇರ್ಬೇಕು ಎಣಿಸಿದ್ದ. ಆದ್ರೆ ಬೆಣ್ಣೆ ವಾಸನೆ ಬಂತು ನೋಡು, ಆಗ ಗೊತ್ತಾಯ್ತು ಅದು ನೀನೇ ಅಂತ. ಬೆಣ್ಣೆ ವಾಸನೆ ಇಲ್ಲವೋ? ಮತ್ತೆ ಪರಿಮಳ. ಅದಿರಲಿ, ನೀನು ಹಳ್ಳಿಗಟ್ಟಿಗೆ ಬರ್ತೀಯ ಅಂತ ನಾನು ಕಾಯ್ದಿದ್ದೆ. ಯಾಕೆ ಬರಲಿಲ್ಲ ವಿಜಯ? ಕೃಷ್ಣಯ್ಯ, ನಂಗೆ ಸಿಟ್ಟು ಬರ್ತದೆ. ನಂಗೆ ಸುಮ್ಮನೆ ಸಿಟ್ಟು ಬರಿಸಬೇಡ. ಅಲ್ಲ, ನೀನ್ ನನ್ನನ್ನು ಇಷ್ಟೊತ್ತು ಕಾಯಿಸುವ ಬದಲು ಮನೆಯಲ್ಲಿ ದೋಸೆ ಕಾಯಿಸಬಹುದಿತ್ತು. ನಾನು ಎರಳಿಕಟ್ಟೆಯಲ್ಲಿ ಕಾದಿದ್ದು. ಇಷ್ಟು ಮಾತನಾಡ್ತೀಯಲ್ಲ, ನೀನೊಮ್ಮೆ ಮರ ನೋಡಿದ್ದೇನೋ? ಕೃಷ್ಣಯ್ಯ, ನಾನು ಮರ ನೋಡಿಯೇ ಕುಳಿತದ್ದು. ನನ್ಗೆ ಈಗ ಗೊತ್ತಾಯ್ತು ನೀನ್ ಯಾಕೆ ತಡ ಬಂದೆ ಅಂತ. ಯಾಕೆ? ನೀನು ದಾರಿಯಲ್ಲಿ ಬರುವಾಗ ನಾಯಿ ಮರಿಗಳು ಸಿಕ್ಕಿರಬೇಕಲ್ಲವೇ? ನಾಯಿ ಮರಿಗಳು ನಿನಗೆ ಸಿಕ್ಕಿರಬೇಕು, ಹಾಗಲ್ಲವೋ? ಮತ್ತೆ ನಾಯಿ ಮರಿಗಳು ಹಾ, ಅವರೇ. ಅವನಂತೂ ನನಗೆ ಖಂಡಿತ ಸಿಗಲಿಲ್ಲ. ಮತ್ತೆ? ನೀನೊಮ್ಮೆ ಮರ ನೋಡು. ನೀನು ಇಷ್ಟು ಹೇಳಿದ್ದಕ್ಕೆ ಒಮ್ಮೆ ಮರ ನೋಡ್ತೇನೆ. ಓ, ಇದು ಮಾವಿನ ಕಟ್ಟೆ, ಅರಳಿ ಕಟ್ಟ ಅಲ್ಲ ಕೃಷ್ಣಯ್ಯ. ತಪ್ಪು ನಂದ ಕೃಷ್ಣಯ್ಯ. ಸರಿ ವಿಜಯ, ಹಾ. ಎಂದಿನಂತೆ ನಾವು ಹುಲ್ಲುಗಾವಲಿಗೆ ಹೋಗುವುದಲ್ಲವೇ? ಹೌದು ಕೃಷ್ಣಯ್ಯ. ನಲಿಕೆ ಏನೇನ್ ತಂದಿದ್ದೆ ವಿಜಯ? ಕೃಷ್ಣಯ್ಯ, ನಿನಗೋಸ್ಕರ ಚಕ್ಕುಲಿ, ಕೋಡ್ಬಳೆ, ಎಳ್ಳುಂಡೆ, ಸುಕ್ಕಿನುಂಡೆ, ಅಕ್ಕಿ ಉಂಡೆ ಹಾಗೂ ಮೊಸರು ಅವಲಕ್ಕಿಯನ್ನ ಕೋಣಿ ಚೀಲದಲ್ಲಿ ಕಟ್ಟಿ ತಂದಿದ್ದೇನೆ ಕೃಷ್ಣಯ್ಯ. ಅಯ್ಯೋ, ಅದನ್ನ ಗೋಣಿ ಚೀಲದಲ್ಲಿ ಕಟ್ಟಿ ತಂದ್ರೆ ತಿನ್ನುವವರು ಯಾರು? ನಾವೇ. ಆ? ಹಾಗಲ್ಲ ಕೃಷ್ಣಯ್ಯ, ಮತ್ತೆ? ಮೊಸರನ್ನ ಅವಲಕ್ಕಿಗೆ ಹಾಕಿ ಹಾ. ಬಾಳೆ ಎಲೆ ಬಾಡಿಸಿ ಹಾ. ಆಮೇಲೆ ಅದನ್ನು ಅದರಲ್ಲಿ ಹಾಕಿ ಹಾ. ಆಮೇಲೆ ಕೋಣಿ ಚೀಲದಲ್ಲಿ ಕಟ್ಟಿ ತಂದಿದ್ದೇನೆ ಅಂತ. ಓ, ಹಾಗೆ. ಹಾ, ಯಾಕೆ? ಯಾಕಂದ್ರೆ ಅದು ಬಿಸಿಯಾಗಿರ್ತದಲ್ಲ, ಅದಕ್ಕೆ. ಬಿಸಿ ಅಲ್ಲವೋ? ಮತ್ತೆ ತಂಪಾಗಿರುತ್ತದೆ. ಅದೇ ಅದೇ ಕೃಷ್ಣಯ್ಯ. ವಿಜಯ, ಹಾ. ನಾವು ಹಸುಗಳನ್ನು ಮೇಯಿಸಲು ಹಾ. ಹೊರಡು ಎಲ್ಲಿಗೆ ಬರಲೆಯ? ಎಲ್ಲಿಗೆ ಕೃಷ್ಣಯ್ಯ? ಆಗಿರಿಯಡೆಯಲಿ ಗೋಗಳ ಕಾಯುವ ಬೇಗನೆ ಹೊರಡುವ
ವಿಜಯನೇ ಬಾ ಬೇಗನೆ ಹೊರಡುವ ಬೇಗನೆ ಹೊರಡುವ ಬೇಗನೆ ಹೊರಡುವ ವಿಜಯನೇ ಬಾರೋ ಬೇಗನೆ ಹೊರಡುವ ಬೇಗನೆ ಹೊರಡುವ ಹೊರಡುವ ವಿಜಯನೇ ಬಾರೋ ತುಂಟ ತುಂಟ ಸಿನ್ನದಿ 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 ತುಂಟದಿ ದೀಕರಿಂದ 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 ತಾಳಿಂದ ತಾಳಿಂದ ಆಗಿರಿಯಡೆಯಲಿ ಗೋಗನ ಕಾಯುವ ಬೇಗನೆ ಹೊರಡುವ ವಿಜಯನೇ ಬಾ ಬೇಗನೆ ಹೊರಡುವ ಬೇಗನೆ ಹೊರಡುವ ವಿಜಯನೇ ಬಾರೋ
ಯಾಕೆ ಕೊಡುವುದಿಲ್ಲ? ಯಾಕಂದ್ರೆ ಅದು ಗಂಡಿ ಜಾತಿ ಅಲ್ವಾ, ಅದಕ್ಕೆ ಕೊಡುವುದಿಲ್ಲ. ಓ, ಹಾಗೆ. ಹಾ ಏನಾಯ್ತು? ಕೃಷ್ಣಯ್ಯ, ಏನು? ಒಂದು ದಿನ ಕಾಣುವುದಿಲ್ವಲ್ಲ? ಯಾವುದು? ಕೃಷ್ಣಯ್ಯ, ರಾಣಿ ಜೇನು ಕೃಷ್ಣಯ್ಯ. ರಾಣಿಗೇನಲ್ಲವೋ? ಮತ್ತೆ ಕಾಮಧೇನು. ಹಾ, ಅದೇ ಅದೇ ಕೃಷ್ಣಯ್ಯ. ಹೆಚ್ಚು ಹಾಲು ಕೊಡುವುದನ್ನ ಕೃಷ್ಣಯ್ಯ. ಹಾ. ಅದಿಲ್ಲದಿದ್ರೆ